ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 66ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಸ್ಟ್ ಮೋಡಲ್ ವರ್ಬನ್ನು ಹೇಗೆ ಹಾಗೂ ಯಾವ್ಯಾವ ಅರ್ಥಗಳಲ್ಲಿ ಬಳಸುತ್ತೇವೆ ಅನ್ನುವುದನ್ನು ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳನ್ನು ನೋಡೋಣ, ಆಮೇಲೆ ವಾಕ್ಯಗಳನ್ನು ನೋಡೋಣ. ಆಯಿತಾ? ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ಮೋಡಲ್ ವರ್ಬ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ, ಅವರ್ ಟೀಮ್ ಮಸ್ಟ್ ವಿನ್. ಇಲ್ಲಿ ಅವರ್ ಟೀಮ್ ಅನ್ನುವಂಥದ್ದು ಸಬ್ಜೆಕ್ಟ್, ಮಸ್ಟ್ ಅನ್ನುವಂಥದ್ದು ಮೋಡಲ್ ವರ್ಬ್, ವಿನ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ಮೋಡಲ್ ವರ್ಬ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ, ಅವರ್ ಟೀಮ್ ಮಸ್ಟ್ ನಾಟ್ ವಿನ್. ಅವರ್ ಟೀಮ್ ಅನ್ನುವಂಥದ್ದು ಸಬ್ಜೆಕ್ಟ್, ಮಸ್ಟ್ ಅನ್ನುವಂಥದ್ದು ಮೋಡಲ್ ವರ್ಬ್, ನಾಟ್ ವಿನ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಆಯಿತಾ? ನೆಕ್ಸ್ಟ್, ಪ್ರಶ್ನೆಯ ಸ್ಟ್ರಕ್ಚರ್ ಇದು. ಮೋಡಲ್ ವರ್ಬ್, ಸಬ್ಜೆಕ್ಟ್, ವರ್ಬಿನ ಮೊದಲ ರೂಪ. ಮಸ್ಟ್ ಅವರ್ ಟೀಮ್ ವಿನ್. ಮಸ್ಟ್ ಮೋಡಲ್ ವರ್ಬ್, ಅವರ್ ಟೀಮ್ ಸಬ್ಜೆಕ್ಟ್, ವಿನ್ ವರ್ಬಿನ ಮೊದಲ ರೂಪ. ನಕಾರಾತ್ಮಕ ಪ್ರಶ್ನೆಗಳು ಈ ರೀತಿ: ಮೋಡಲ್ ವರ್ಬ್ ಮೊದಲು, ಸಬ್ಜೆಕ್ಟ್ ಆಮೇಲೆ ನಾಟ್, ಆಮೇಲೆ ವರ್ಬಿನ ಮೊದಲ ರೂಪ. ಮಸ್ಟ್ ಅವರ್ ಟೀಮ್ ನಾಟ್ ವಿನ್. ಮಸ್ಟ್ ಮೋಡಲ್ ವರ್ಬ್, ಅವರ್ ಟೀಮ್ ಸಬ್ಜೆಕ್ಟ್, ನಾಟ್ ವಿನ್ ವರ್ಬಿನ ಮೊದಲ ರೂಪ. ಸರಿನಾ? ಬನ್ನಿ ಈಗ ಮಸ್ಟನ್ನು ಎಲ್ಲೆಲ್ಲಿ ಬಳಸುತ್ತೇವೆ ಅದನ್ನು ಕಲಿಯೋಣ. ಮೊದಲು ಬಾಧ್ಯತೆ ಅಂದರೆ ಆಬ್ಲಿಗೇಷನ್ ಅನ್ನು ಹೇಳಲಿಕ್ಕೆ ಮಸ್ಟನ್ನು ಬಳಸುತ್ತೇವೆ. ಉದಾಹರಣೆಗೆ, ನೀವು ಎಲ್ಲ ಸಮಯದಲ್ಲೂ ಸೀಟ್ ಬೆಲ್ಟ್ ಧರಿಸಲೇಬೇಕು. ಯು ಮಸ್ಟ್ ವೇರ್ ಅ ಸೀಟ್ ಬೆಲ್ಟ್ ಅಟ್ ಆಲ್ ಟೈಮ್ಸ್. ಯು ಮಸ್ಟ್ ವೇರ್ ಅಂದರೆ ನೀವು ಧರಿಸಲೇಬೇಕು ಅಂತ. ಯು ಸಬ್ಜೆಕ್ಟ್, ಮಸ್ಟ್ ಮೋಡಲ್ ವರ್ಬ್, ವೇರ್ ವರ್ಬಿನ ಮೊದಲ ರೂಪ. ಸರಿನಾ? ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ಸೀಟ್ ಬೆಲ್ಟ್ ಅನ್ನು ಧರಿಸುವಂಥದ್ದು ಬಾಧ್ಯತೆ ಅಂತ. ನೀವು ಗಾಡಿಯಲ್ಲಿ ಕುಳಿತುಕೊಂಡಾಗ ಸೀಟ್ ಬೆಲ್ಟ್ ಅನ್ನು ಧರಿಸಲೇಬೇಕು ಅಂತ ಹೇಳ್ತಾ ಇದ್ದೇವೆ. ಈ ವಾಕ್ಯ ಹೇಳುವವರ ಪ್ರಕಾರ ಅಂದರೆ ಹೇಳುವವರ ಪ್ರಕಾರ ಈ ರೀತಿ ಮಾಡಿದರೆ ಒಳ್ಳೆಯದು, ಸೀಟ್ ಬೆಲ್ಟ್ ಧರಿಸಿದರೆ ಒಳ್ಳೆಯದು ಅಂತ. ಸರಿನಾ? ನೆಕ್ಸ್ಟ್, ರಾಷ್ಟ್ರಗೀತೆಗಾಗಿ ನಾವು ಎದ್ದು ನಿಲ್ಲಲೇಬೇಕು. ವಿ ಮಸ್ಟ್ ಸ್ಟ್ಯಾಂಡ್ ಅಪ್ ಫಾರ್ ದಿ ನ್ಯಾಷನಲ್ ಆಂಥಮ್. ವಿ ಮಸ್ಟ್ ಸ್ಟ್ಯಾಂಡ್ ಅಂದರೆ ನಾವು ನಿಲ್ಲಲೇಬೇಕು. ಆಯ್ತಾ? ಬಾಧ್ಯತೆಯನ್ನು ಹೇಳ್ತಾ ಇದ್ದೇವೆ. ಅದೇ ಈಗ ವಿ ಶುಡ್ ಸ್ಟ್ಯಾಂಡ್ ಅಪ್ ಅಂತ ಹೇಳಿದರೆ ನಾವು ನಿಲ್ಲಬೇಕು ಅಂತ ಆಗ್ತದೆ. ಹಾಗೆ ಹೇಳಿದರೆ ನಾವು ನಮ್ಮ ಸಲಹೆಯನ್ನು ಅಥವಾ ನಾವು ನಮ್ಮ ಅಭಿಪ್ರಾಯವನ್ನು ಕೊಟ್ಟ ಹಾಗೆ ಆಗ್ತದೆ. ಆಯ್ತಾ? ಮಸ್ಟ್ ಬಳಸಿದರೆ ಬಾಧ್ಯತೆ ಅಂತ ಹೇಳಿದ ಅರ್ಥ ಸಿಗ್ತದೆ. ಸರಿನಾ? ನೆಕ್ಸ್ಟ್, ನಾವು ಕಾನೂನನ್ನು ಪಾಲಿಸಲೇಬೇಕು. ವಿ ಮಸ್ಟ್ ಒಬೇ ದ ಲಾ. ವಿ ಮಸ್ಟ್ ಒಬೇ ಅಂದರೆ ನಾವು ಪಾಲಿಸಲೇಬೇಕು. ಸರಿನಾ? ನೆಕ್ಸ್ಟ್, ನಾವು ನಮ್ಮ ಹಿರಿಯರನ್ನು ಗೌರವಿಸಲೇಬೇಕು. ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್. ಇಲ್ಲಿ ಎಲ್ಲ ಕಡೆ ಬಾಧ್ಯತೆಯನ್ನು ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್,
ಬಲವಾದ ಸಲಹೆಯನ್ನು ಕೊಡಲಿಕ್ಕೆ ಅಥವಾ ಬಲವಾದ ಅಭಿಪ್ರಾಯವನ್ನು ಕೊಡಲಿಕ್ಕೆ ಮಸ್ಟನ್ನು ಬಳಸುತ್ತೇವೆ. ಉದಾಹರಣೆಗೆ, ನೀವು ಅವರ ಮದುವೆಗೆ ಹಾಜರಾಗಬೇಕು. ಯು ಮಸ್ಟ್ ಅಟೆಂಡ್ ಹಿಸ್ ವೆಡ್ಡಿಂಗ್. ಅವರು ನಿಮ್ಮ ಮದುವೆಗೆ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಬಂದಿದ್ದಾರೆ. ನಿಮ್ಮ ಮನೆಗೆ ಬಂದು ಆಮಂತ್ರಣವನ್ನು ನೀಡಿದ್ದಾರೆ ಅವರ ಮದುವೆದು. ಹಾಗಾಗಿ ನೀವು ಅವರ ಮದುವೆಗೆ ಹಾಜರಾಗಲೇಬೇಕು ಅಂತ ಬಲವಾದ ಅಭಿಪ್ರಾಯವನ್ನು ಕೊಡ್ತಾ ಇದ್ದೇವೆ. ಸರಿನಾ? ಯು ಮಸ್ಟ್ ಅಟೆಂಡ್ ಹಿಸ್ ವೆಡ್ಡಿಂಗ್, ಹಾಜರಾಗಲೇಬೇಕು ಅಂತ ಹೇಳ್ತಾ ಇದ್ದೇವೆ. ಆಯ್ತಾ? ನೆಕ್ಸ್ಟ್, ಆಟವಾಡಲು ಹೊರಡುವ ಮೊದಲು ನೀವು ನಿಮ್ಮ ಮನೆ ಕೆಲಸವನ್ನು ಮುಗಿಸಬೇಕು. ಮನೆ ಕೆಲಸ ಅಂದರೆ ಇಲ್ಲಿ ಹೋಮ್ವರ್ಕ್, ಶಾಲೆಯಲ್ಲಿ ಕೊಡ್ತಾರಲ್ವಾ ಹೋಮ್ವರ್ಕ್, ಅದು. ಯು ಮಸ್ಟ್ ಫಿನಿಶ್ ಯುವರ್ ಹೋಮ್ವರ್ಕ್ ಬಿಫೋರ್ ಗೋಯಿಂಗ್ ಔಟ್ ಟು ಪ್ಲೇ. ಹೊರಗೆ ಹೋಗುವ ಮೊದಲು ಹೋಮ್ವರ್ಕ್ ಮುಗಿಸ್ಲೇಬೇಕು ಅಂತ ಹೇಳ್ತಾ ಇದ್ದೇವೆ. ಬಲವಾದ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ವೈದ್ಯರನ್ನು ಭೇಟಿ ಮಾಡಬೇಕು. He must visit a doctor if he is feeling unwell. ಅವನಿಗೆ ಅನಾರೋಗ್ಯ ಇದ್ದರೆ ಡಾಕ್ಟರ್ ಹತ್ರ ಹೋಗಲೇಬೇಕು ಅಂತ ಹೇಳ್ತಾ ಇದ್ದೇವೆ. ಬಲವಾದ ಸಲಹೆಯನ್ನು ಕೊಡ್ತಾ ಇದ್ದೇವೆ. ಹಿ ಮಸ್ಟ್ ವಿಸಿಟ್ ಅಂದರೆ ಅವನು ಭೇಟಿ ಮಾಡಲೇಬೇಕು ಅಂತ. ಸರಿನಾ? ನೆಕ್ಸ್ಟ್, ನಾವು ರೈಲನ್ನು ಹಿಡಿಯಬೇಕಾದರೆ ತ್ವರೆ ಮಾಡಬೇಕು. ವಿ ಮಸ್ಟ್ ಹರಿ ಇಫ್ ವಿ ಹ್ಯಾವ್ ಟು ಕ್ಯಾಚ್ ದ ಟ್ರೈನ್. ರೈಲು ಹಿಡಿಬೇಕಾದ್ರೆ ನಾವು ಬೇಗ ಹೋಗಬೇಕು, ತಯಾರಾಗಬೇಕು ಅಂತ ಹೇಳ್ತಾ ಇದ್ದೇವೆ. ವಿ ಮಸ್ಟ್ ಹರಿ ಅಂದರೆ ನಾವು ತ್ವರೆ ಮಾಡಲೇಬೇಕು. ಬಲವಾದ ಸಲಹೆ ಕೊಡ್ತಾ ಇದ್ದೇವೆ ಅಥವಾ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಕಡ್ಡಾಯ ಮಾಡಲಿಕ್ಕೆ, ಯಾವುದೋ ಒಂದನ್ನು ಕಡ್ಡಾಯ ಮಾಡಲಿಕ್ಕೆ ಅಥವಾ ನಿಷೇಧಿಸಲಿಕ್ಕೆ ಮಸ್ಟನ್ನು ಬಳಸುತ್ತೇವೆ. ಉದಾಹರಣೆಗೆ, ನೀವು ಅವರ ಮದುವೆಗೆ ಹಾಜರಾಗಬೇಕು. ಯು ಮಸ್ಟ್ ಅಟೆಂಡ್ ಹಿಸ್ ವೆಡ್ಡಿಂಗ್. ಆಯಿತಾ? ಹಿಂದಿನ ಸನ್ನಿವೇಶದಲ್ಲಿ ಬಲವಾದ ಅಭಿಪ್ರಾಯವನ್ನು ಹೇಳಿದ್ದು, ಸಲಹೆಯನ್ನು ಕೊಟ್ಟಿದ್ದು. ಇಲ್ಲಿ ನೀವು ಅವರ ಮದುವೆಗೆ ಹಾಜರಾಗಲೇಬೇಕು ಅಂತ ಕಡ್ಡಾಯವಾಗಿ ಹೇಳ್ತಾ ಇದ್ದೇವೆ, ಕಡ್ಡಾಯ ಮಾಡ್ತಾ ಇದ್ದೇವೆ. ನೀವು ಹೋಗಲೇಬೇಕು, ಬೇರೆ ಉಪಾಯ ಇಲ್ಲ, ಹೋಗದೇ ಇರಲಿಕ್ಕೆ ಆಗುವುದಿಲ್ಲ, ಹೋಗಲೇಬೇಕು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಎಲ್ಲರೂ ಒಮ್ಮೆ ಅಲ್ಲಿಗೆ ಹೋಗಲೇಬೇಕು. ಎವ್ರಿ ಒನ್ ಮಸ್ಟ್ ಗೋ ದೇರ್ ಒನ್ಸ್. ಪ್ರತಿಯೊಬ್ಬರೂ ಅಲ್ಲಿಗೆ ಹೋಗಲೇಬೇಕು, ಆ ಸ್ಥಳ ಅಷ್ಟು ಚೆನ್ನಾಗಿದೆ, ಕಡ್ಡಾಯವಾಗಿ ಹೋಗಲೇಬೇಕು ಎಲ್ಲರೂ ಅಂತ ಹೇಳ್ತಾ ಇದ್ದೇವೆ. ನೀವು ಇಲ್ಲಿ ಧೂಮಪಾನ ಮಾಡಬಾರದು. ಯು ಮಸ್ಟ್ ನಾಟ್ ಸ್ಮೋಕ್ ಹಿಯರ್. ನೀವು ಇಲ್ಲಿ ಸ್ಮೋಕ್ ಮಾಡಬಾರ್ದು ಅಂತ ನಿಷೇಧಿಸುತ್ತಾ ಇದ್ದೇವೆ. ಆಯ್ತಾ? ನೀವು ತರಗತಿಯಲ್ಲಿ ಜೋರಾಗಿ ಚರ್ಚಿಸಬಾರದು. ಯು ಮಸಂಟ್ ಡಿಸ್ಕಸ್ ಲೌಡ್ಲಿ ಇನ್ ದ ಕ್ಲಾಸ್. ನೀವು ಕ್ಲಾಸಲ್ಲಿ ಗಟ್ಟಿಯಾಗಿ ಚರ್ಚೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ಮಸ್ಟ್ ನಾಟ್ ಅನ್ನು ಸೇರಿಸಿ ಮಸಂಟ್ ಮಾಡ್ತೇವೆ.
ಇದು ಮಸ್ಟಂಟ್ ಅಲ್ಲ, ಮಸಂಟ್. ಮಸಂಟ್ ಇದನ್ನು ಉಚ್ಚಾರ ಮಾಡುವಂಥದ್ದು ಮಸಂಟ್ ಅಂತ. ಸರಿನಾ? ನೆಕ್ಸ್ಟ್, ನಾನು ಬರಲೇಬೇಕಾ? ಕಡ್ಡಾಯವಾಗಿ ನಾನು ಬರಲೇಬೇಕಾ? ಮಸ್ಟ್ ಐ ಕಮ್? ಮಸ್ಟ್ ಐ ಕಮ್? ನಾನು ಬರಲೇಬೇಕಾ? ಹೌದು, ಬರಲೇಬೇಕು. ಎಸ್, ಯು ಮಸ್ಟ್. ನಿಮ್ಮ ಹತ್ರ ಯಾರಾದರೂ ಈ ರೀತಿ ಕೇಳಿದರೆ ಹೌದು ಕಡ್ಡಾಯವಾಗಿ ಬರಬೇಕು ಅಂತ ಹೇಳಲಿಕ್ಕೆ ಎಸ್ ಯು ಮಸ್ಟ್ ಅಂತ ಹೇಳಬೇಕು. ಆಯ್ತಾ? ನಾವು ಇಂದು ರಾತ್ರಿ ಚಿತ್ರಮಂದಿರಕ್ಕೆ ಹೋಗಲೇಬೇಕಾ? ಮಸ್ಟ್ ವಿ ಗೋ ಟು ದ ಸಿನಿಮಾ ಟು ನೈಟ್? ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ, ಕತ್ತಲೆ ಕೂಡ ಆಗಿದೆ ಮೋಡದಿಂದ. ಈ ಮಳೆಯಲ್ಲಿ ಇವತ್ತು ರಾತ್ರಿ ಸಿನಿಮಾಕ್ಕೆ ಹೋಗಲೇಬೇಕಾ? ಕೇಳ್ತಾ ಇದ್ದೇವೆ. ಕಡ್ಡಾಯವಾಗಿ ಹೋಗಬೇಕಾ? ಕೇಳ್ತಾ ಇದ್ದೇವೆ. ನಾನು ಸಭೆಯ ಅಧ್ಯಕ್ಷತೆ ವಹಿಸಲೇಬೇಕೆ? ಮಸ್ಟ್ ಐ ಚೇರ್ ದಿ ಮೀಟಿಂಗ್? ಇಲ್ಲಿ ಚೇರ್ ಉಂಟಲ್ಲ, ಚೇರ್ ಅಂದರೆ ಕುರ್ಚಿ ಅನ್ನುವ ಅರ್ಥ ಒಂದು. ಕುರ್ಚಿ ನಾಮಪದ, ಆ ಅರ್ಥ ಒಂದು. ಇನ್ನೊಂದು ಅರ್ಥ ಚೇರ್ನದ್ದು ಅಧ್ಯಕ್ಷತೆ ವಹಿಸು ಅಂತ. ಚೇರ್ ಪದವನ್ನು ನಾಮಪದವಾಗಿ ಹಾಗೂ ಕ್ರಿಯಾಪದವಾಗಿ ಬಳಸಬಹುದು. ನಾಮಪದ ಕುರ್ಚಿ, ಕ್ರಿಯಾಪದ ಅಧ್ಯಕ್ಷತೆ ವಹಿಸು ಅಂತ. ಮಸ್ಟ್ ಮೋಡಲ್ ವರ್ಬ್, ಐ ಸಬ್ಜೆಕ್ಟ್, ಚೇರ್ ವರ್ಬಿನ ಮೊದಲ ರೂಪ. ಮಸ್ಟ್ ಐ ಚೇರ್ ಅಂದರೆ ನಾನು ಅಧ್ಯಕ್ಷತೆ ವಹಿಸಲೇಬೇಕಾ ಅಂತ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಬಿಲೀಫ್ ಅಂದರೆ ಬಲವಾದ ನಂಬಿಕೆಯನ್ನು ವ್ಯಕ್ತಪಡಿಸಲು ಮಸ್ಟ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ನೀವು ರವಿಯಾಗಿರಬೇಕು. ಯು ಮಸ್ಟ್ ಬಿ ರವಿ. ಈಗ ಒಂದು ಸನ್ನಿವೇಶ ತಗೊಳ್ಳೋಣ. ನೀವು ರವಿ ಅನ್ನುವವರನ್ನು ಇಲ್ಲಿಯ ತನಕ ನೋಡಲಿಲ್ಲ. ಆಯ್ತಾ? ರವಿ ಅವರು ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಭೇಟಿಯಾಗೋಣ ಅಂತ ಹೇಳ್ತಾರೆ. ನಾನು ಬಿಳಿ ಅಂಗಿ, ಬಿಳಿ ಪ್ಯಾಂಟ್ ಹಾಕಿರ್ತೇನೆ. ಇದನ್ನು ನೋಡಿ ನೀವು ನನ್ನನ್ನು ಗುರುತಿಸಬಹುದು ಅಂತ ರವಿ ನಿಮ್ಮ ಹತ್ರ ಹೇಳಿರ್ತಾರೆ. ಆ ಹೇಳಿದಂತಹ ಸ್ಥಳಕ್ಕೆ ಹೋದಾಗ ನೀವು ಅಲ್ಲಿ ಒಬ್ಬರನ್ನು ನೋಡ್ತೀರಿ. ಅವರು ಬಿಳಿ ಅಂಗಿ, ಬಿಳಿ ಪ್ಯಾಂಟ್ ಹಾಕಿರ್ತಾರೆ. ಅವರನ್ನು ನೀವು ನೋಡಿ ಯು ಮಸ್ಟ್ ಬಿ ರವಿ ಅಂತ ಹೇಳ್ತೀರಿ. ಅಂದರೆ ನೀವು ರವಿ ಆಗಿರಬೇಕು ಅಂತ. ಅಂದರೆ ರವಿ ಅವರು ಹೇಳಿದ ಪ್ರಕಾರ ಬಿಳಿ ಅಂಗಿ, ಬಿಳಿ ಪ್ಯಾಂಟನ್ನು ಹಾಕಿದ್ದೀರಿ. ಹಾಗಾಗಿ ನೀವೇ ರವಿ ಆಗಿರಬೇಕು ಅಂತ ನಿಮ್ಮ ಬಲವಾದ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಯು ಮಸ್ಟ್ ಬಿ ರವಿ ಅಂತ. ಆಯ್ತಾ? ಅದೇ ಈಗ ರವಿ ಅವರು ಬಿಳಿ ಅಂಗಿ, ಬಿಳಿ ಪ್ಯಾಂಟ್ ಹಾಕಿ ಬರ್ತೇನೆ ಅಂತ ಹೇಳಿರ್ತಾರೆ. ಆದರೆ ಆ ಜಾಗದಲ್ಲಿ ಒಬ್ಬರು ಕಪ್ಪು ಅಂಗಿ, ಕಪ್ಪು ಪ್ಯಾಂಟ್ ಹಾಕಿ ಇರ್ತಾರೆ. ಅವರು ನಿಮ್ಮ ಹತ್ರ ಬಂದು ನಾನು ರವಿ ಅಂತ ಹೇಳ್ತಾರೆ. ಆವಾಗ ನೀವು ಹೇಳ್ತೀರಿ ನೀವು ರವಿ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ರವಿ ಅವರು ಬಿಳಿ ಅಂಗಿ, ಬಿಳಿ ಪ್ಯಾಂಟ್ ಹಾಕ್ತೇನೆ ಅಂತ ಹೇಳಿದರು. ನೀವು ಕಪ್ಪಂಗಿ, ಕಪ್ಪು ಪ್ಯಾಂಟ್ ಹಾಕಿದ್ದೀರಿ. ನೀವು ರವಿ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕು ಅಂತಾದರೆ ಯು ಕಾಂಟ್ ಬಿ ರವಿ ಅಂತ ಹೇಳಬೇಕು. ಯು ಮಸ್ಟ್ ನಾಟ್ ಬಿ ರವಿ ಅಂತ ಹೇಳಬಾರದು. ಸರಿನಾ? ಯು ಕಾಂಟ್ ಬಿ ರವಿ. ನೆಕ್ಸ್ಟ್, ಅವನು ಪ್ರಾಮಾಣಿಕನಾಗಿರಬೇಕು. ಹಿ ಮಸ್ಟ್ ಬಿ ಆನೆಸ್ಟ್. ಹಿ ಮಸ್ಟ್ ಬಿ ಆನೆಸ್ಟ್. ಈಗ ನೀವು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ನಿಮ್ಮ ಪರ್ಸನ್ನು ಕಳೆದುಕೊಂಡಿದ್ದೀರಿ. ಆ ಪರ್ಸನ್ನು ಯಾರೋ ಒಬ್ಬರು ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿರ್ತಾರೆ. ನೀವು ಅದೇ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಕಂಪ್ಲೇಂಟ್ ಕೊಡುವಾಗ
ಪೊಲೀಸ್ ಹೇಳ್ತಾರೆ, ನೋಡಿ ಯಾರೋ ಒಬ್ಬರು ಒಂದು ಪರ್ಸನ್ನು ತಗೊಂಡು ಇಲ್ಲಿ ಕೊಟ್ಟಿದ್ದಾರೆ, ನಿಮ್ಮದೇನಾ ನೋಡಿ ಅಂತ ಹೇಳ್ತಾರೆ. ಆ ಪರ್ಸ್ ನಿಮ್ಮದಾಗಿರ್ತದೆ. ಆವಾಗ ನೀವು ಯೋಚನೆ ಮಾಡ್ತೀರಿ, ಅವನು ಪ್ರಾಮಾಣಿಕನಾಗಿರಬೇಕು ಅಂತ ಒಂದು ಬಲವಾದ ನಂಬಿಕೆಯನ್ನು ಹೇಳ್ತೀರಿ. ಹಿ ಮಸ್ಟ್ ಬಿ ಆನೆಸ್ಟ್ ಅಂತ. ನಿಮ್ಮ ಪರ್ಸನ್ನು ಪೊಲೀಸಿಗೆ ತಂದುಕೊಟ್ಟಿದ್ದಾನೆ, ಹಾಗಾಗಿ ಅವನು ಪ್ರಾಮಾಣಿಕನಾಗಿರಬೇಕು ಅಂತ. ಸರಿನಾ? ಅದೇ ಈಗ ಪೊಲೀಸ್ ಅವರು ನಿಮಗೆ ನಿಮ್ಮ ಪರ್ಸನ್ನು ಕೊಟ್ಟಾಗ ನೀವು ಪರ್ಸ್ ಒಳಗೆ ನೋಡ್ತೀರಿ. ಪರ್ಸಲ್ಲಿ ಇದ್ದಂತಹ ಹಣ ಮಾಯವಾಗಿರ್ತದೆ. ಪರ್ಸ್ ಮಾತ್ರ ಕೊಟ್ಟಿರ್ತಾನೆ, ಅವನು ದುಡ್ಡು ತಗೊಂಡಿರ್ತಾನೆ. ದುಡ್ಡು ಮಾಯ ಆಗಿದ್ದು ನೋಡಿ ನೀವು ಹೇಳ್ತೀರಿ, ಅವನು ಪ್ರಾಮಾಣಿಕನಾಗಿರಲು ಸಾಧ್ಯ ಇಲ್ಲ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಹಿ ಕಾಂಟ್ ಬಿ ಆನೆಸ್ಟ್ ಅಂತ ಹೇಳಬೇಕು. ಹಿ ಮಸ್ಟ್ ನಾಟ್ ಬಿ ಆನೆಸ್ಟ್ ಅಲ್ಲ. ಸರಿನಾ? ನೆಕ್ಸ್ಟ್, ನನ್ನ ಮೊಬೈಲ್ ನಿಮ್ಮ ಬ್ಯಾಗ್ನಲ್ಲಿ ಇರಬೇಕು. ಮೈ ಮೊಬೈಲ್ ಮಸ್ಟ್ ಬಿ ಇನ್ ಯೋರ್ ಬ್ಯಾಗ್. ನಾನು ಟಿವಿಯ ಎದುರುಗಡೆ ನನ್ನ ಮೊಬೈಲ್ ಇಟ್ಟಿದ್ದೆ. ನೀವು ಟಿವಿ ಎದುರುಗಡೆ ಇರುವಂತಹ ಎಲ್ಲ ಸಾಮಾನುಗಳನ್ನು ನಿಮ್ಮ ಬ್ಯಾಗಿಗೆ ತುಂಬಿಕೊಂಡು ಹೋದ್ರಿ. ಹಾಗಾಗಿ ನನ್ನ ಮೊಬೈಲ್ ನಿಮ್ಮ ಬ್ಯಾಗ್ನಲ್ಲಿ ಇರಬೇಕು ಅಂತ ನಾನು ಬಲವಾದ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನು ನನ್ನ ಮೊಬೈಲ್ ನಿಮ್ಮ ಬ್ಯಾಗ್ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಮೈ ಮೊಬೈಲ್ ಕಾಂಟ್ ಬಿ ಇನ್ ಯೋರ್ ಬ್ಯಾಗ್ ಅಂತ ಹೇಳಬೇಕು. ಆಯಿತಾ? ನೆಕ್ಸ್ಟ್, ಅವಳು ಮ್ಯಾನೇಜರ್ ಆಗಿರಬೇಕು. ಶಿ ಮಸ್ಟ್ ಬಿ ದ ಮ್ಯಾನೇಜರ್. ನೀವು ಒಂದು ಬ್ಯಾಂಕಿಗೆ ಹೋಗ್ತೀರಿ. ಅಲ್ಲಿ ನಿಮಗೆ ಮ್ಯಾನೇಜರ್ ಕೂತ್ಕೊಳ್ತಾರಲ್ಲ, ಆ ಒಂದು ಕ್ಯಾಬಿನ್ನಲ್ಲಿ ಒಬ್ಬರು ಹೆಂಗಸು ಕಾಣಲಿಕ್ಕೆ ಸಿಗ್ತಾರೆ. ಬೇರೆ ಯಾರೂ ಇಲ್ಲ ಅಲ್ಲಿ. ಹಾಗಾಗಿ ಅವರನ್ನು ನೀವು ನೋಡಿ ಅವಳು ಮ್ಯಾನೇಜರ್ ಆಗಿರಬೇಕು ಅಂತ ಬಲವಾದ ನಂಬಿಕೆಯನ್ನು ವ್ಯಕ್ತಪಡಿಸ್ತೀರಿ ಅಷ್ಟೇ. ಅವಳು ಕ್ಯಾಬಿನಲ್ಲಿದ್ದಾಳೆ, ಮ್ಯಾನೇಜರ್ ಎಲ್ಲಿರಬೇಕೋ ಅಲ್ಲಿದ್ದಾಳೆ, ಮ್ಯಾನೇಜರ್ ಹೆಂಗಸು ಅಂತ ಗೊತ್ತುಂಟು, ಹಾಗಾಗಿ ಅವಳು ಮ್ಯಾನೇಜರ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀರಿ. ಶಿ ಮಸ್ಟ್ ಬಿ ಮ್ಯಾನೇಜರ್ ಅಂತ. ಅವಳು ಮ್ಯಾನೇಜರ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಶಿ ಕಾಂಟ್ ಬಿ ದ ಮ್ಯಾನೇಜರ್ ಅಂತ ಹೇಳಬೇಕು ಅಷ್ಟೇ. ಸರಿನಾ? ಸೊ ಈ ರೀತಿ ನಾವು ಬಲವಾದ ನಂಬಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಮಸ್ಟ್ ಅನ್ನು ಬಳಸುತ್ತೇವೆ. ಆಯಿತಾ? ಸರಿ, ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ಮಸ್ಟ್ ಬಳಸಿ ಇಂಗ್ಲಿಷ್ನಲ್ಲಿ ರಚಿಸಿ ಕಮೆಂಟ್ ಮಾಡಿ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.